ತಮಿಳುನಾಡಲ್ಲಿ ಹೊಸ ಸರ್ಕಾರದ ಉದಯವಾಗ್ತಾ ಇದೆ. ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಸರ್ಕಾರ ರಚನೆ ಮಾಡ್ತಾ ಇದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಜಯ್ ಸಿಎಂ ಆಗಿ பட்டக்கேறலிದ್ದಾರೆ. விஜய் களத்துக்கு வர்றது ஒன்றும் புதுசில்ல கண்ணா. நேரடியாவே கேட்கிறேன், மிரட்டி பாக்குறீங்களா? அதுக்கு இந்த விஜய் ஆள் இல்ல சார். ನಾಳೆಯಿಂದಲೇ ದಳಪತಿ ದರ್ಬಾರ್. ನಾಳೆ ವಿಜಯ್ಗೆ ಸಿಎಂ ಪಟ್ಟಾಭಿಷೇಕ. ದ್ರಾವಿಡರ ನಾಡಲ್ಲಿ ವಿಜಯ್ ದರ್ಬಾರ್ ಶುರುವಾಗ್ತಿದೆ. ಇದೇ ಮೊದಲ ಬಾರಿಗೆ ಉದಯವಾಗಿದ್ದ ಪಕ್ಷವೊಂದು ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ಇಷ್ಟು ದಿನ ತೆರೆ ಮೇಲೆ ಮಿಂಚುತ್ತಿದ್ದ ದಳಪತಿ ಈಗ ರಿಯಲ್ ದರ್ಬಾರ್ ಶುರು ಮಾಡಲಿದ್ದಾರೆ. ವಿಜಯ್ ಪಟ್ಟಾಭಿಷೇಕಕ್ಕೆ ರಾಜ್ಯಪಾಲರು ಸಮ್ಮತಿ ಸೂಚಿಸಿದ್ದು ನಾಳೆಯೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹೀಗಾಗಿಯೇ ತಮಿಳುನಾಡಲ್ಲಿ ನಾಳೆಯಿಂದ ಹೊಸ ಪರ್ವವೊಂದು ಶುರುವಾಗಲಿದೆ. ತಮಿಳುನಾಡಲ್ಲಿ ಹೊಸ ಪಕ್ಷವಾಗಿ ಹೊರಹೊಮ್ಮಿದ ವಿಜಯ್ ಪಕ್ಷಕ್ಕೆ ಅಧಿಕಾರದ ಗದ್ದುಗೆ ಸಿಕ್ತಿದೆ. 4 ದಿನ 3 ಬಾರಿ ಗವರ್ನರ್ ಭೇಟಿಯಾದ ವಿಜಯ್ ದಳಪತಿಗೆ ಆಪದ್ಬಾಂಧವರಾದ ಸಿಪಿಐ, ಸಿಪಿಐಎಂ, ವಿಸಿಕೆ, ಟಿವಿಕೆ ತಮಿಳುನಾಡಿನ ಏಕೈಕ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬೆನ್ನಲ್ಲೇ ಕಾಂಗ್ರೆಸ್ ಅಷ್ಟೇ ವೇಗವಾಗಿ ಡಿಎಂಕೆ ಸಖ್ಯ ತೊರೆದು ವಿಜಯ್ಗೆ ಬೆಂಬಲ ಘೋಷಿಸಿತ್ತು. ಇದು ವಿಜಯ್ ಗುಣಾಕಾರ ಭಾಗಾಕಾರದ ಲೆಕ್ಕ ತಪ್ಪುವಂತೆ ಮಾಡಿತ್ತು. ತನ್ನಲ್ಲಿದ್ದ 107 ಸ್ಥಾನಕ್ಕೆ ಕಾಂಗ್ರೆಸ್ನ 5 ಸ್ಥಾನ ಸೇರಿ 112 ಆಗಿ ನಿಲ್ಲುವಂತೆ ಮಾಡಿತ್ತು. ಈ ವೇಳೆ 2 ಬಾರಿ ಲೋಕಭವನದ ಕದ ತಟ್ಟಿದ್ರು ಗವರ್ನರ್ ಮಾತ್ರ ತಮ್ಮ ಬೆಂಬಲಕ್ಕಿರೋ ಮೈತ್ರಿ ಪಕ್ಷಗಳ ಬೆಂಬಲ ಪತ್ರ ಕೊಡಿ ಅಂತ ಕೊಕ್ಕೆ ಹಾಕಿದ್ರು. ಇದು ರಾಜಕೀಯಕ್ಕೆ ಹೊಸದಾಗಿ ಬಂದಿರೋ ವಿಜಯ್ಗೆ ಇರಿಸು ಮುರಿಸಿನ ಜೊತೆಗೆ ಆತಂಕ ತಂದಿಟ್ಟಿತ್ತು. ಆದ್ರೀಗ ಈ ಎಲ್ಲ ಪಟ್ಟುಗಳನ್ನ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಡಿಎಂಕೆ ಇತರೆ ಗೆಳೆಯರಾಗಿದ್ದ ಸಿಪಿಐ, ಸಿಪಿಐಎಂ ಮತ್ತು ವಿಸಿಕೆ ಪಕ್ಷದ ಬೆಂಬಲ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಮೂಲಕ 118ರ ಮ್ಯಾಜಿಕ್ ನಂಬರ್ ರೀಚ್ ಆಗಿದ್ದಾರೆ. ಎಡಪಕ್ಷಗಳು ವಿಸಿಕೆ ಮನವೊಲಿಸಿದ ಖರ್ಗೆ ಸರ್ಕಾರ ರಚಿಸುವಲ್ಲಿ ಸೂಕ್ತ ನಂಬರ್ ಇಲ್ಲದೆ ಅತಂತ್ರದಲ್ಲಿದ್ದ ವಿಜಯ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಯತ್ನ ಫಲ ಕೊಟ್ಟಿದೆ. ರಾಜಕೀಯದಲ್ಲಿ ಅನನುಭವಿಯಾಗಿರೋ ವಿಜಯ್ ಬೆನ್ನಿಗೆ ನಿಂತ ಖರ್ಗೆ ತಮ್ಮ ಅನುಭವದ ಮೂಲಕ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಅವರ ಸ್ನೇಹ ಬಳಸಿಕೊಂಡು ಎಡಪಕ್ಷಗಳ ಮನವೊಲಿಕೆ ಮಾಡಿದ್ದಾರೆ. ಅಲ್ಲದೆ ವಿಸಿಕೆ ನಾಯಕರ ಬಳಿಯೂ ಖರ್ಗೆ ಮಾತನಾಡಿದ್ದಾರೆ ಎನ್ನಲಾಗಿದೆ. ಸುದೀರ್ಘ ಚರ್ಚೆಯ ನಂತರ ಎಡಪಕ್ಷಗಳು ಟಿವಿಕೆಗೆ ಬೆಂಬಲ ನೀಡಲು ನಿರ್ಧರಿಸಿವೆ. ಬಳಿಕ ವಿಜಯ್ ಸರ್ಕಾರ ರಚನೆಗೆ ಬೇಷರತ್ ಬೆಂಬಲ ನೀಡುವುದಾಗಿ ತಮಿಳುನಾಡು ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ಅವರಿಗೆ ಪತ್ರ ಕಳಿಸಿದ್ರು. ಇದರ ಬೆನ್ನಲ್ಲೇ ವಿಸಿಕೆ ಸಹ ಟಿವಿಕೆಗೆ ಬೆಂಬಲ ಘೋಷಿಸಿ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. At present, actually, TVK is going to gain the full majority, and Vijay is going to meet governor to seeking to form the government. So we are very happy to see that the communist VCK and CPM has accepted the people's mandate to form the government and to make CM Vijay as CM, the Chief Minister of Tamil Nadu. ದಳಪತಿ ವಿಜಯ್ ನೇತೃತ್ವದ ಟಿವಿಕೆ 107 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ 5, ಸಿಪಿಐ 2, ಸಿಪಿಐ ಮಾರ್ಕ್ಸಿಸ್ಟ್ 2, ವಿಸಿಕೆ 2 ಹಾಗೂ ಐಯುಎಂಎಲ್ 2 ಸ್ಥಾನ ಹೊಂದಿದ್ದು ಈ ಮೂಲಕ ವಿಜಯ್ 118 ಸ್ಥಾನಗಳ ಮ್ಯಾಜಿಕ್ ನಂಬರ್ ದಾಟಿದೆ. ಈ ಬೆನ್ನಲ್ಲೇ 3ನೇ ಬಾರಿ ಗವರ್ನರ್ ಭೇಟಿಯಾಗಿ ಸರ್ಕಾರ ರಚನೆಗೆ ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು. ಇನ್ನು ಬೆಳಿಗ್ಗೆಯಿಂದ ಗವರ್ನರ್ ವಿರುದ್ಧ ಟಿವಿಕೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಪಕ್ಷಪಾತ ಮಾಡುತ್ತಿದ್ದಾರೆ ಅಂತ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಗವರ್ನರ್ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವೂ ನಡೆಯಿತು. ಟಿವಿಕೆಗೆ ಮೈತ್ರಿ ಮೂಲಕ ಮ್ಯಾಜಿಕ್ ನಂಬರ್ ರೀಚ್ ಆಗ್ತಿದ್ದಂತೆ ಟಿವಿಕೆ ಬೆಂಬಲಿಗರು ಹಾಗೂ ಕಾಂಗ್ರೆಸ್ಸಿಗರು ಸಂಭ್ರಮಾಚರಣೆ ಆಚರಿಸಿದ್ರು. ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ್ರು. ಟಿವಿಕೆ ಮೈತ್ರಿ ಕೈಗೂಡುತ್ತಿದ್ದಂತೆ ನಿರ್ಗಮಿತ ಸಿಎಂ ಸ್ಟಾಲಿನ್ ಗವರ್ನರ್ಗೆ ಪತ್ರ ಬರೆದಿದ್ದಾರೆ. ಸರ್ಕಾರ ರಚನೆಗೆ ಗವರ್ನರ್ ಅನುಮತಿ ವಿಳಂಬ ಸರಿಯಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳನ್ನು ಘೋಷಿಸಲಾಗಿದೆ ಮತ್ತು ಚುನಾವಣಾ ಆಯೋಗವು ಜನರಿಂದ ಆಯ್ಕೆಯಾದ ವಿಧಾನಸಭೆಯ ಸದಸ್ಯರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ರಾಜ್ಯಪಾಲರು ಅಸ್ತಿತ್ವದಲ್ಲಿರುವ ವಿಧಾನಸಭೆಯನ್ನ ವಿಸರ್ಜಿಸುವ ಆದೇಶಗಳನ್ನು ಸಹ ಹೊರಡಿಸಿದ್ದಾರೆ.
ಈ ಪರಿಸ್ಥಿತಿಯಲ್ಲಿ ಚುನಾಯಿತ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲು ಮತ್ತು ರಾಜ್ಯದ ಕಲ್ಯಾಣ ಮುಂದುವರಿಯಲು ಹೊಸ ಸರ್ಕಾರವನ್ನು ರಚಿಸುವುದು ಅತ್ಯಗತ್ಯ. ದ್ರಾವಿಡ ಮುನ್ನೇತ್ರ ಕಳಗಂ ಪರವಾಗಿ ರಾಜ್ಯಪಾಲರು ಹೊಸ ಸರ್ಕಾರ ರಚನೆಗೆ ಸಾಂವಿಧಾನಿಕ ಪ್ರಕ್ರಿಯೆಯನ್ನು ತಕ್ಷಣವೇ ಪ್ರಾರಂಭಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಕೈಕೊಟ್ಟ ಡಿಎಂಕೆ ಎಐಎಡಿಎಂಕೆ ರಣತಂತ್ರ. ದಳಪತಿ ಎದುರು ಮತ್ತೆ ಮುಗ್ಗರಿಸಿದ ದಿಗ್ಗಜರು. ಈ ಮಧ್ಯೆ ಎಐಎಡಿಎಂಕೆ ತನ್ನ ಹುಟ್ಟ ವಿರೋಧಿ ಡಿಎಂಕೆ ಜೊತೆ ಸೇರಿ ಸರ್ಕಾರ ರಚಿಸುತ್ತೆ ಅಂತಲೇ ತಮಿಳುನಾಡಿನಾದ್ಯಂತ ಚರ್ಚೆಗಳು ನಡೆಯುತ್ತಿದ್ವು. ಎಐಎಡಿಎಂಕೆ ಶಾಸಕರು ಪುದುಚೇರಿಯ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟಿದ್ರೆ ಡಿಎಂಕೆ ನಾಯಕ ಸ್ಟಾಲಿನ್ ತಮ್ಮ ಬೆಂಬಲಿಗರ ಜೊತೆ ಸಭೆ ಮೇಲೆ ಸಭೆಗಳನ್ನು ನಡೆಸುತ್ತಿದ್ರು. ರೆಸಾರ್ಟ್ನಲ್ಲಿ ತಮ್ಮ ಶಾಸಕರನ್ನ ಎಡಪ್ಪಾಡಿ ಪಳನಿಸ್ವಾಮಿ ಕೂಡಿ ಹಾಕ್ಕೊಂಡು ನಿಮಗೆ ಸಿಹಿ ಸುದ್ದಿ ಕೊಡ್ತೀನಿ, ತಾಳ್ಮೆಯಿಂದ ಇರಿ ಅಂತ ಸಂದೇಶ ಕೊಡ್ತಿದ್ರು. ಇತ್ತ ಸ್ಟಾಲಿನ್, ನೀವ್ಯಾರು ಮುಂದಿನ 10 ದಿನಗಳ ಕಾಲ ಚೆನ್ನೈ ಬಿಟ್ಟು ಎಲ್ಲೂ ಹೋಗಬಾರದು, ನಾನು ಕರೆದಾಕ್ಷಣ ಬರಬೇಕು ಅಂತ ತಮ್ಮ ಸದಸ್ಯರಿಗೆ ಹೇಳುತ್ತಲೇ ಒಳಗೊಳಗೆ ಪ್ಲಾನ್ ಮೇಲೆ ಪ್ಲಾನ್ ಮಾಡುತ್ತಿದ್ರು. ಒಂದು ವೇಳೆ 3ನೇ ಬಾರಿಯೂ ವಿಜಯ್ಗೆ ಗವರ್ನರ್ ಪ್ರಮಾಣ ವಚನಕ್ಕೆ ಅನುಮತಿ ಕೊಡದಿದ್ರೆ ಈ ಪ್ಲಾನ್ ಬಿ ಕಾರ್ಯರೂಪಕ್ಕೆ ಬರುವುದರಲ್ಲಿತ್ತು ಅಂತ ಗುಸುಗುಸು ಎದ್ದಿತ್ತು. With any idea if the TV No, we will have to wait until 10th. The governor has given time until 10th. Okay. Only after that you ask me. For Vijay. Is there a possibility to think of some other plans after that? We will see. If we have formed the government, what can we do? Now, if he fails, we will once again consider. We will talk with other allies and decide. ಇದು ಟಿವಿಕೆ, ಡಿಎಂಕೆ, ಎಐಎಡಿಎಂಕೆ ಕುರ್ಚಿ ಆಟವಾದ್ರೆ ಸದ್ಯದ ಪರಿಸ್ಥಿತಿ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಜನರಿಗೆ ವಿವರವಾಗಿ ಪತ್ರ ಬರೆದಿದ್ದಾರೆ. ತಮಿಳುನಾಡು ಜನರ ಆದೇಶವನ್ನ ಶಿರಸಾವಹಿಸಿ ಪಾಲಿಸುತ್ತೇವೆ ಅಂತ ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಪೂರ್ಣ ಹೃದಯದಿಂದ ಸ್ವೀಕರಿಸುತ್ತದೆ. ಜನರು ಬಿಜೆಪಿಗೆ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಲು ಯಾವುದೇ ಅವಕಾಶ ನೀಡಿಲ್ಲ. ತಮಿಳುನಾಡಿನ ಜನರ ಇಚ್ಛೆ ಮತ್ತು ಚುನಾವಣಾ ಫಲಿತಾಂಶಗಳನ್ನು ನಾವು ಗೌರವಿಸುತ್ತೇವೆ. ಆದ್ದರಿಂದ ನಾವು ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚಿಸುವ ಯಾವುದೇ ಪ್ರಯತ್ನದಲ್ಲಿಲ್ಲ. ಇದಲ್ಲದೆ ಸರ್ಕಾರ ರಚಿಸುವ ಯಾವುದೇ ಪಕ್ಷವನ್ನೂ ನಾವು ಬೆಂಬಲಿಸಲ್ಲ. ನೈನಾರ್ ನಾಗೇಂದ್ರನ್, ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ. ಡಿಎಂಕೆಗೆ ಕೈಕೊಟ್ಟ ಕಾಂಗ್ರೆಸ್ ದೋಸ್ತಿಗೆ ಎಳ್ಳು ನೀರು. ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿರುವುದಕ್ಕೆ ಡಿಎಂಕೆ ನಾಯಕರು ಸಿಡಿದೆದ್ದಿದ್ದಾರೆ. ಅಧಿಕೃತವಾಗಿ ಕಾಂಗ್ರೆಸ್ ಸ್ನೇಹಕ್ಕೆ ಡಿಎಂಕೆ ಇತಿಶ್ರೀ ಹಾಡಿದೆ. ಲೋಕಸಭೆ ಸ್ಪೀಕರ್ಗೆ ಪತ್ರ ಬರೆದಿರುವ ತಮಿಳುನಾಡಿನ ತೂತುಕುಡಿ ಕ್ಷೇತ್ರದ ಸಂಸದೆ ಕನ್ನಿಮೋಳಿ ಸಂಸತ್ನಲ್ಲಿ ಡಿಎಂಕೆ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಗೌರವಾನ್ವಿತ ಸ್ಪೀಕರ್ ಅವರಿಗೆ ನವದೆಹಲಿ. ಸ್ಪೀಕರ್ ಸರ್, ಲೋಕಸಭೆಯಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಸಂಸತ್ ಸದಸ್ಯರ ಆಸನ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡುವಂತೆ ಕೋರಿ ಈ ಪತ್ರವನ್ನ ಬರೆಯುತ್ತಿದ್ದೇವೆ. ತಮಿಳುನಾಡಿನಲ್ಲಿ ರಾಜಕೀಯ ಪರಿಸ್ಥಿತಿಗಳು ಬದಲಾಗಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗಿನ ನಮ್ಮ ಮೈತ್ರಿ ಕೊನೆಗೊಂಡಿದೆ. ಹೀಗಾಗಿ ನಮ್ಮ ಸದಸ್ಯರು ಸದನದಲ್ಲಿ ಅವರ ಪಕ್ಕದಲ್ಲಿ ಪ್ರಸ್ತುತ ಆಸನದ ವ್ಯವಸ್ಥೆಯನ್ನ ಮುಂದುವರಿಸುವುದು ಸೂಕ್ತವಲ್ಲ. ಆದ್ದರಿಂದ ಪ್ರತಿಪಕ್ಷಗಳ ಸಾಲಿನಲ್ಲಿ ಪ್ರತ್ಯೇಕ ಆಸನಗಳನ್ನು ಹಂಚಿಕೆ ಮಾಡಲು ಅಗತ್ಯವಾದ ವ್ಯವಸ್ಥೆಗಳನ್ನು ಕಲ್ಪಿಸಿ. ಧನ್ಯವಾದಗಳೊಂದಿಗೆ ಕನಿಮೋಳಿ ಕರುಣಾನಿಧಿ, ತೂತುಕುಡಿ ಸಂಸದೆ. ಡಿಎಂಕೆ ಕಾಂಗ್ರೆಸ್ ನಾಯಕರಲ್ಲಿನ ಬಿರುಕು ಎರಡೂ ಪಕ್ಷಗಳ ಕಾರ್ಯಕರ್ತರ ಮಧ್ಯೆ ಘರ್ಷಣೆಗೆ ಕಾರಣವಾಗಿದೆ. ತಮಿಳುನಾಡಿನ ಮೈಲಾಡುತುರೈನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಡುರಸ್ತೆಯಲ್ಲೇ ಡಿಎಂಕೆ ಕಾರ್ಯಕರ್ತರು ಥಳಿಸಿದ್ದಾರೆ. ಕಾಂಗ್ರೆಸ್ ಬಾವುಟಗಳನ್ನೆಲ್ಲ ಕಿತ್ತು ರಸ್ತೆಗೆ ಎಸೆದ್ರು. ಕಾಂಗ್ರೆಸ್ನವರು ದ್ರೋಹಿಗಳು ಅಂತ ಧಿಕ್ಕಾರ ಕೂಗಿದ್ರು. ಕನ್ನಿಮೋಳಿ ಪತ್ರ ಬರೆದ ಬೆನ್ನಲ್ಲೇ ಯಾರು ಸರ್ಕಾರ ರಚಿಸುತ್ತಾರೆ ಎಂಬುದನ್ನ ಕಾಲವೇ ಹೇಳುತ್ತದೆ. ಆದರೆ ಒಂದು ವಿಷಯ ಅಂತೂ ಖಚಿತ, ಕಾಂಗ್ರೆಸ್ ಮುಖ ಕೊನೆಯಲ್ಲಿ ಮೊಟ್ಟೆ ಹೊಡೆಸ್ಕೊಂಡಂತಾಗುತ್ತೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನೊಂದೆಡೆ ಸರಣಿ ಶುರುವಂತಾನೂ ಬಿಎಲ್ ಸಂತೋಷ್ ಕನ್ನಿಮೋಳಿ ಪತ್ರ ಉಲ್ಲೇಖಿಸಿ ಪೋಸ್ಟ್ ಹಾಕಿದ್ದಾರೆ. ಬಂಗಾಳಕ್ಕೆ ಸುವೇಂದು ಸರದಾರ. ನಾಳೆ ಬಿಜೆಪಿಯ ನೂತನ ಸಾರಥಿ ಪಟ್ಟಾಭಿಷೇಕ. ಪಶ್ಚಿಮ ಬಂಗಾಳದಲ್ಲಿ ನಾಳೆ ಹೊಸ ಇತಿಹಾಸ ಸೃಷ್ಟಿಯಾಗ್ತಿದೆ. ಇದೇ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರದ ಪರ್ವ ಶುರುವಾಗಲಿದೆ. ಹೀಗಾಗಿ ಅಳೆದು ತೂಗಿ ಸುವೇಂದು ಸರ್ಕಾರ ರಚನೆಗೆ ಹೈಕಮಾಂಡ್ ನಾಯಕರು ಬಹುಪರಾಕ್ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದು, ಕಾಂಗ್ರೆಸ್ ಮೂಲಕ ರಾಜಕೀಯ ಅಖಾಡಕ್ಕಿಳಿದ ಸುವೇಂದು ಟಿಎಂಸಿಯಲ್ಲಿ ಮಂತ್ರಿ ಪಟ್ಟ ಅಲಂಕರಿಸಿದ್ರು. ಇದೀಗ ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಅನ್ನೋ ಪಟ್ಟವನ್ನ ಹೆಗಲಿಗೇರಿಸಿಕೊಳ್ಳುತ್ತಿದ್ದಾರೆ. केंद्रीय पर्यवेक्षक के रूप में
मैं श्री शुभेंदु अधिकारी जी को पश्चिम बंगाल विधानमंडल दल के नेता के रूप में निर्वाचित घोषित करता हूं। ನಾಳೆ ಬೆಳಿಗ್ಗೆ 11 ಗಂಟೆಗೆ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಸೇರಿದಂತೆ ಅನೇಕ ನಾಯಕರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ರಾಜ್ಯಪಾಲ ಆರ್.ಎನ್. ರವಿ ಪ್ರಮಾಣ ವಚನ ಬೋಧಿಸಲಿದ್ದು, ಸುವೇಂದು ಜೊತೆಗೆ 25ಕ್ಕೂ ಹೆಚ್ಚು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಒಂದು ಕಡೆ ತಮಿಳುನಾಡಲ್ಲಿ ಹಗ್ಗಜಗ್ಗಾಟ ನಡೆಯುತ್ತಿದೆ, ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ರಚನೆಯಾಗ್ತಿದೆ. ದ್ರಾವಿಡರ ನಾಡಲ್ಲಿನ ದಂಗಲ್ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಶೀಘ್ರವೇ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ವಿಜಯ ಪರ್ವದಲ್ಲಿ ತಮಿಳುನಾಡಿನ ರಾಜಕೀಯದ ಸ್ಥಿತಿಗತಿ ಮುಂದೆ ಹೇಗೆಲ್ಲ ಬದಲಾಗುತ್ತೆ ಎಂದು ನೋಡಬೇಕಿದೆ. ಒಟ್ಟಿನಲ್ಲಿ ಇಷ್ಟು ದಿನ ನಡೆಯುತ್ತಿದ್ದ ಎಲ್ಲ ಹಗ್ಗಜಗ್ಗಾಟಕ್ಕೆ ತೆರೆಬಿದ್ದಿದೆ. ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ಎರಡರಲ್ಲೂ ನಾಳೆ ಹೊಸ ಸಾರಥಿಗಳ ಪಟ್ಟಾಭಿಷೇಕವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಾಜಿ ಮುಖ್ಯಮಂತ್ರಿ, ರಾಜ್ಯ ಬಿಜೆಪಿಯ ಭೀಷ್ಮ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಚಿತ್ರದುರ್ಗದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಲಿದ್ದು 10 ಲಕ್ಷ ಅಭಿಮಾನಿಗಳು ಸೇರೋ ನಿರೀಕ್ಷೆ ಇದೆ. ಯಡಿಯೂರಪ್ಪ ರಾಜ್ಯ ಬಿಜೆಪಿ ಪಾಲಿನ ಭದ್ರ ಬುನಾದಿ. ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಕೇಕೆ ಹಾಕ್ತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಪುರುಷರಲ್ಲಿ ಯಡಿಯೂರಪ್ಪ ಕೂಡ ಒಬ್ರು. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇ ಇದೇ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ರಾಜ್ಯದಲ್ಲಿ 4 ಬಾರಿ ಸಿಎಂ ಆಗೋ ಮೂಲಕ ಅದೆಷ್ಟೋ ಬಡವರ ಪಾಲಿನ ಆಶಾಕಿರಣವಾಗಿದ್ರು. 10 ಯೋಜನೆಗಳನ್ನ ತಂದು ರಾಜ್ಯದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನ ನೀಡಿದ್ರು. ಇಂಥ ಧೀಮಂತ ನಾಯಕ ಯಡಿಯೂರಪ್ಪ ರಾಜಕಾರಣಕ್ಕೆ ಕಾಲಿಟ್ಟು 50 ವಸಂತಗಳೇ ಉರುಳಿವೆ. ಹೀಗಾಗಿನೇ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸಜ್ಜಾಗಿದೆ ಕೋಟೆ ನಗರಿ. ರಾಜಾಹುಲಿ ಅಭಿಮಾನಿಗಳ ಸಂಭ್ರಮದ ನಗಾರಿ. ಯಡಿಯೂರಪ್ಪರ ಅಭಿಮಾನೋತ್ಸವಕ್ಕೆ ಕೋಟೆ ನಗರಿ ಚಿತ್ರದುರ್ಗ ಸಜ್ಜಾಗಿದೆ. ಮಾದಾರ ಚೆನ್ನಯ್ಯ ಮಠದ ಹಿಂಭಾಗದಲ್ಲಿ ಸುಮಾರು 50 ಎಕರೆ ಮೈದಾನದಲ್ಲಿ ಬೃಹತ್ ಉತ್ಸವ ನಡೆಸಲಾಗ್ತಿದೆ. ಈಗಾಗಲೇ 200 ಅಡಿ ಉದ್ದ ಹಾಗೂ 1000 ಅಡಿ ಅಗಲವಿರುವ ಜರ್ಮನ್ ಪೆಂಡಾಲ್ ಅನ್ನ ಹಾಕಲಾಗಿದೆ. ನೆತ್ತಿ ಸುಡೋ ಬಿಸಿಲು ಬೀಳ್ತಿರೋದ್ರಿಂದ ಮಿಸ್ಟರ್ ಫ್ಯಾನ್ ಕೂಡ ಹಾಗೆಯೇ ಏರ್ ಕೂಲರ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. 5 ಊಟದ ಕೌಂಟರ್ಗಳನ್ನು ತೆರೆಯಲಾಗಿದ್ದು 10 ಲಕ್ಷ ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಕೋಟೆ ನಗರಿಯಲ್ಲಿ ಬೀಡು ಬಿಟ್ಟಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಥಳ ಪರಿಶೀಲನೆ ಮಾಡಿದ್ರು. ಅಂತ ಒಬ್ಬ ಮಹಾನ್ ನಾಯಕನಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಯಡಿಯೂರಪ್ಪನವರು ಒಂದು ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಶಕ್ತಿ. ಹಾಗಾಗಿ ಆ ಶಕ್ತಿಗೆ, ಆ ಜನನಾಯಕನಿಗೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಅಭಿಮಾನೋತ್ಸವ. ಇದರಲ್ಲಿ ಯಾವುದೇ ಒಂದು ರಾಜಕಾರಣ ಇಲ್ಲ. ಈ ಬೃಹತ್ ಸಮಾವೇಶದಲ್ಲಿ ಯಡಿಯೂರಪ್ಪ ರಾಜ್ಯ ಸುತ್ತಾಡಿದ ಅಂಬಾಸಿಡರ್ ಕಾರನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಹೀಗಾಗಿ ಈ ಕಾರನ್ನ ಕಂಡ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಅದ್ದೂರಿ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಆಗಮಿಸುತ್ತಿದ್ದು ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಜಿಲ್ಲಾ ಪೊಲೀಸ್ ಇಲಾಖೆ 2500 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದು ನಗರದಾದ್ಯಂತ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ನಾಳೆಯ ಕಾರ್ಯಕ್ರಮ ಹಿನ್ನೆಲೆ ಎಂದು ಬಿಎಸ್ ಯಡಿಯೂರಪ್ಪ ಪೂರ ಪ್ರವೇಶ ಮಾಡಿದ್ರು. ಈ ವೇಳೆ ಮೆರವಣಿಗೆ ಮೂಲಕ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಪೂರ್ಣಕುಂಭ ಹೊತ್ತ ಮಹಿಳೆಯರು ಹಾಗೂ ನೇಗಿಲು ಹೊತ್ತ ರೈತರು ಯಡಿಯೂರಪ್ಪ ಅವರನ್ನ ಗೌರವ ಪೂರ್ವಕ ಸ್ವಾಗತ ಕೋರಿದ್ರು. ಈ ವೇಳೆ ಗೋವಿಂದ ಕಾರಜೋಳ, ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ 100 ಮುಖಂಡರು ಭಾಗಿಯಾಗಿದ್ರು. ಬಹುಶಃ ಈ ರಾಜ್ಯದಲ್ಲೆಲ್ಲ, ಈ ದೇಶದಲ್ಲಿ ಯಾವ ರಾಜಕಾರಣಿಗೂ ಕೂಡ ಮಾಡಿರ್ಲಿಕ್ಕಿಲ್ಲ ಆ ರೀತಿ ಇದನ್ನ ಸಾಂಸ್ಕೃತಿಕ ಹಬ್ಬವನ್ನಾಗಿ ಆಚರಣೆ ಮಾಡತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿದೆವು. ಒಟ್ನಲ್ಲಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ವೈ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಗಲ್ಲಿ ಗಲ್ಲಿಯಲ್ಲೂ ಕೇಸರಿ ಬಾವುಟಗಳು ಹಾರಾಡ್ತಿವೆ. ವಿನಾಯಕ್ ತೋಡರನಾಳ್, ನ್ಯೂಸ್ 18 ಚಿತ್ರದುರ್ಗ. ರಾಜ್ಕುಮಾರ್ ಆಯ್ತು, ಅಭಿಷೇಕ್ ಆಯ್ತು, ಈಗ ಯಶ್ ಆಯ್ತು, ಈಗ ಡಾಲಿ ಧನಂಜಯ್ ಮಗುವೆಗೂ ಕಲಘಟಕಿ ತೊಟ್ಟಿಲು ರೆಡಿಯಾಗಿದೆ. ಡಾಲಿ ಧನಂಜಯ್ ಮಗನ ನಾಮಕರಣಕ್ಕೆ ಕಲಘಟಕಿ ತೊಟ್ಟಿಲು ಬೆಂಗಳೂರಿಗೆ ಬರ್ತಿದೆ.
ನಟ ಡಾಲಿ ಬಾಳಲ್ಲಿ ಈಗ ಲಾಲಿ ಹಾಡೋ ಕಾಲ ಶುರುವಾಗಿದೆ. ವಂಶೋದ್ಧಾರಕನ ಎಂಟ್ರಿಯಿಂದ ಇಡೀ ಕುಟುಂಬವೇ ಖುಷಿಯಲ್ಲಿ ತೇಲಾಡ್ತಿದೆ. ಮಗ ಅನ್ನೋ ಮಾಣಿಕ್ಯ ಮನೆ ಸೇರಿದ ಮೇಲೆ ಡಾಲಿ ದಂಪತಿಯ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಇದೇ ಸಂಭ್ರಮದ ಮಧ್ಯೆ ಈಗ ಡಾಲಿ ಮಗನ ನಾಮಕರಣಕ್ಕೆ ಕುಟುಂಬಸ್ಥರು ಸಜ್ಜಾಗ್ತಿದ್ದಾರೆ. ಕಂದಮ್ಮನ ತೊಟ್ಟಿಲು ಶಾಸ್ತ್ರಕ್ಕೆ ಸ್ಪೆಷಲ್ ತೊಟ್ಟಿಲು ರೆಡಿಯಾಗಿದೆ. ಧಾರವಾಡ ಜಿಲ್ಲೆಯ ಕಲಘಟಕಿಯ ತೊಟ್ಟಿಲು ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಕನ್ನಡದ ಮೇರು ನಟ ರಾಜ್ಕುಮಾರ್ ರಿಂದ ಹಿಡಿದು ಮಂಡ್ಯದ ಗಂಡು ಅಂಬರೀಶ್ ಮೊಮ್ಮಗ ಹಾಗೂ ಯಶ್ ಮಕ್ಕಳಿಗೂ ಇಲ್ಲಿಯ ತೊಟ್ಟಿಲೇ ಹೋಗಿದ್ದು. ಈ ಸಾಲಿಗೀಗ ಡಾಲಿ ಮಗನು ಸೇರ್ಪಡೆಯಾಗಿದ್ದಾರೆ. ಸೆಲೆಬ್ರಿಟಿಗಳ ಪಾಲಿನ ಕನಸಿನ ತೊಟ್ಟಿಲಲ್ಲಿ ಡಾಲಿ ಮಗ ಜೋಲಾಲಿ ಹಾಡಲಿದ್ದಾನೆ. ಇಲ್ಲಿ ತಯಾರಾಗೋ ತೊಟ್ಟಿಲುಗಳಿಗೆ ನೂರಾರು ವರ್ಷಗಳ ಇತಿಹಾಸ ಇದೆ. ಒಂದಿಡೀ ಕುಟುಂಬ ಇದೇ ಕುಲಕಸುಬಲ್ಲೇ ಜೀವನ ಕಟ್ಕೊಂಡಿದೆ. ಇವರ ಬಳಿ ತಮ್ಮ ಮಗನಿಗೊಂದು ತೊಟ್ಟಿಲು ಮಾಡಿಕೊಡುವಂತೆ ನಟ ಡಾಲಿ ಕೂಡ ಆರ್ಡರ್ ಕೊಟ್ಟಿದ್ದಾರಂತೆ. ಹೀಗಾಗಿ ತೊಟ್ಟಿಲು ತಯಾರು ಮಾಡಿದ್ದು 1 ತಿಂಗಳಿಗೂ ಹೆಚ್ಚು ಕಾಲ ಶ್ರಮ ಹಾಕಿದ್ದಾರೆ. ಸ್ಪೆಷಲ್ ತೊಟ್ಟಲಿಗೆ ಸಾಗುವಾನಿ, ಅರಗು, ಜೇಡಿ ಮಣ್ಣು, ಹುಣಸೆ ಬೀಜದ ಸೆರಿ ಜೊತೆಗೆ ಪ್ರಕೃತಿದತ್ತ ಬಣ್ಣಗಳನ್ನ ಬಳಸಲಾಗುತ್ತೆ. ವಿಶೇಷ ಅಂದ್ರೆ ಅವರವರ ಧರ್ಮಕ್ಕನುಗುಣವಾಗಿ ಡಿಸೈನ್ ಮಾಡಿಕೊಡ್ತಾರೆ. ಇವರು ಮಾಡುವಂತಹ ತೊಟ್ಟಿಲಲ್ಲಿ ಕೃಷ್ಣನ ಅವತಾರ, ದಶಾವತಾರದ ಚಿತ್ರಕಲೆಗಳಿವೆ. ತೊಟ್ಟಿಲಿನ ಸುತ್ತ ದೇವಾನುದೇವತೆಗಳ ಚಿತ್ರಗಳಿದ್ದು ದೇವರ ಮಡಿಲಲ್ಲಿ ಮಗು ತೊಟ್ಟಿಲು ತೂಗುವಂತಹ ಪರಿಕಲ್ಪನೆ ರೆಡಿ ಮಾಡಿದ್ದಾರೆ. ಕಲಾವಿದ ಶ್ರೀಧರ್ ಸಾಹುಕಾರ ಅನ್ನೋರು ತೊಟ್ಟಿಲು ರೆಡಿ ಮಾಡಿದ್ದಾರೆ. ಈ ತೊಟ್ಟಿಲಿನ ವಿಶೇಷತೆ ಏನಂತಂದರೆ ಇದು ಸಾಗವಾನಿ ಕಟ್ಟಿಗೆ ಹಾಗೂ ವಿವಿಧ ಬಣ್ಣಗಳಿಂದ ರೆಡಿಯಾಗುವುದರಿಂದ ಈ ತೊಟ್ಟಿಲಿಗೆ ಅದರದೇ ಆದ ವಿಶೇಷತೆ ಇದೆ. ಇದರ ಮೇಲೆ ರಾಮಾಯಣದ, ಮಹಾಭಾರತದ ಹಾಗೂ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಈ ತೊಟ್ಟಿಲಿನ ಮೇಲೆ ಚಿತ್ರಿಸಿರ್ತೇವೆ. 300-400 ವರ್ಷಗಳ ಇತಿಹಾಸ ಹೊಂದಿದ್ದು ಮತ್ತು ಇದು ಸಾಗವಾನಿ ಕಟ್ಟಿಗೆಯಿಂದ ಅದು ಗಿಡಮೂಲಿಕೆಗಳಿಂದ ಬಣ್ಣವನ್ನು ಅರಗಿನಿಂದ ರೆಡಿ ಮಾಡಿ ಅದನ್ನು ಲೇಪನ ಮಾಡ್ತಾರೆ. ಅಂತರ ಇದು ತೊಟ್ಲು ವಿಶೇಷ ಅಂತಂದರೆ ಇದು ಮಹಾಭಾರತ, ರಾಮಾಯಣ, ಕೃಷ್ಣನ ಬಾಲ್ಯ ಲೀಲೆಗಳು ಇವನ್ನೆಲ್ಲ ಚಿತ್ರನ ಅದರಲ್ಲಿ ಕೊಟ್ಟಿರ್ತಾರೆ. ಕಲಘಟಕಿ ತೊಟ್ಟಿಲಲ್ಲಿ ಆಡಿ ಬೆಳೆದ ಮಕ್ಕಳಿಗೆ ಉಜ್ವಲ ಭವಿಷ್ಯವಿರುತ್ತೆ ಅನ್ನೋದು ನಂಬಿಕೆ. ಇದೇ ಕಾರಣಕ್ಕೆ ಇಲ್ಲಿನ ತೊಟ್ಟಿಲುಗಳು ಇವತ್ತಿಗೂ ಅಷ್ಟೊಂದು ಹೆಸರುವಾಸಿಯಾಗಿದೆ. ಇದೀಗ ಇಲ್ಲಿನ ತೊಟ್ಟಿಲನ್ನೇ ಡಾಲಿ ತರಿಸ್ತಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಗದಗ ಜಿಲ್ಲೆಯ ಬನಹಟ್ಟಿ ಗ್ರಾಮದಲ್ಲಿ ತಾಂಡವವಾಡ್ತಾ ಇತ್ತು ನೀರಿನ ಸಮಸ್ಯೆ. ಈ ಕುರಿತು ಸುದ್ದಿ ಬಿತ್ತರಿಸಿತ್ತು ನ್ಯೂಸ್ 18. ವರದಿಗೆ ಸ್ಪಂದಿಸಿದ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅಭಿಮಾನಿಗಳಿಂದ ಟ್ಯಾಂಕರ್ ನೀರು ಪೂರೈಕೆ. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಗಾಂಜಾ ಸಾಗಾಟ, ಜಿಗಣಿ ಪೊಲೀಸರಿಂದ ಆರೋಪಿಗಳ ಬಂಧನ. 1,25,250 ಕೆಜಿ ಗಾಂಜಾ ಸೀಸ್.